ಗುಡ್ ಮಾರ್ನಿಂಗ್ ಎಲ್ಲರಿಗೂ ಕೂಡ ಹಾರ್ಟ್ಲಿ ವೆಲ್ಕಮ್. ಇದೇ ಭಾನುವಾರ ಶಿಕ್ಷಕರ ಸದನ ಕಾವೇರಿ ಭವನ ಅಪೋಸಿಟ್ ಮೆಜೆಸ್ಟಿಕ್ ಹತ್ರ. ಓಕೆ, ಒಬ್ಬರು ಕೂಡ ಮಿಸ್ ಆಗಕ್ಕೆ ಹೋಗಬೇಡಿ. ತುಂಬ ಒಂದು ಅದ್ಭುತವಾದ ಶೋ. ಯಾಕಂದರೆ ಅಲ್ಲಿ ಒಬ್ಬರು ಲೀಡರ್ ಬರ್ತಾಯಿಲ್ಲ, ಇಬ್ಬರು ಬರ್ತಾಯಿಲ್ಲ, ಎಂಟೈರ್ ಕರ್ನಾಟಕದ ಟಾಪ್ ದಿಗ್ಗಜರುಗಳು ಇವತ್ತು ಬರ್ತಾ ಇದ್ದಾರೆ. ಬಟ್ ಒಂದು ಅರ್ಥ ಮಾಡ್ಕೊಳ್ಳಿ, ಇವತ್ತು ಬರ್ತಿರ್ತಕ್ಕಂಥ ವ್ಯಕ್ತಿಗಳು ಒಂದು ದಿನ ಇದೇ ಥರ ಟೌನ್ ಹಾಲ್ನ ಅಟೆಂಡ್ ಮಾಡಿದಂಥ ವ್ಯಕ್ತಿಗಳು, ಬರಿಗಾಲಲ್ಲಿ ಬಂದಂಥ ವ್ಯಕ್ತಿಗಳು, ಬರೀ ಕೈಯಲ್ಲಿ ಬಂದಂಥ ವ್ಯಕ್ತಿಗಳು, ನಂಬಿಕೆ ಇಲ್ಲದ ಬಂದು ನೋಡಿದಂಥ ವ್ಯಕ್ತಿಗಳು ಇವತ್ತು ಇದರಲ್ಲಿ ನಿಂತು ನಂಬಿ ಬೆಳೆದು ಇವತ್ತು ಸಾಕಷ್ಟು ಜನ ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಾರೆ. ಅದರಲ್ಲಿ ನಮ್ಮ ರಾಜಮ್ಮ ಆಗಿರ್ಬೋದು, ಪುಟ್ಸ್ವಾಮಿ ಆಗಿರ್ಬೋದು, ಹಾಗೆ ನಮ್ಮ ಪುಟ್ಟು, ಸುರೇಶು, ಸುರೇಶು, ಶಂಕರು, ರಮೇಶು, ನಾಗಣ್ಣ, ಪ್ರಭಾ, ಸುಮಾರು ಜನ ಅವರೇ. ಓಕೆ, ಅದೇ ಥರ ನಮ್ಮ ಮಂಜುನಾಥ್ ಶೆಟ್ಟಿ, ಸಂತೋಷು, ಗಣೇಶು, ಶ್ರೀನಿವಾಸು, ವೀರೇಶು, ಈ ಥರ ದಿಗ್ಗಜರು ಇವತ್ತು ಅವರೆಲ್ಲ ಬಂದು ಇದೇ 10-12 ವರ್ಷದ ಕೆಳಗೆ ಟೌನಲ್ಲಿ ನಡೀತಿದ್ದಂಥ ಜಾಗದಲ್ಲಿ ಬಂದು ನೋಡಿದಂಥ ವ್ಯಕ್ತಿಗಳು ಇವತ್ತು ಕೋಟಿ ಕಾರ್ಗೆ ಓನರ್ ಆಗಿದ್ದಾರೆ, ಕೋಟಿ ಮನೆಗಳು ಓನರ್ ಆಗಿದ್ದಾರೆ. ಇವತ್ತು ಅವ್ರ ಲೈಫ್ ಒಂದು ಸೆಲೆಬ್ರಿಟಿ ಲೈಫ್ ಆಗಿದೆ. ಬಟ್ ಈಗ ಇತ್ತೀಚಿನ ಒಂದು 10 ವರ್ಷದಿಂದ ಬಂದಂಥ ವ್ಯಕ್ತಿಗಳಿಗೆ ಆ ಪಿಕ್ಚರ್ ನೋಡಿಲ್ಲ, ಬಟ್ ಆ ರಿಯಲ್ ಪಿಕ್ಚರ್ನ ನೋಡುವಂಥ ಒಂದು ಟೈಮ್ ಬಂದಿದೆ. ಓಕೆ, ಎಲ್ಲರೂ ಬೆಂಗಳೂರು ಭಾಗದಲ್ಲಿ ಯಾರೆಲ್ಲ ಇದ್ದೀರಾ ಪ್ರತಿಯೊಬ್ಬರು ಕೂಡ ಮಿಸ್ ಮಾಡಿದಿರ, ಬನ್ನಿ ಆ ಒಂದು ಶೋನ ಜಾಮ್ ಪ್ಯಾಕ್ ಮಾಡೋಣ. ಆಫ್ಟರ್ ಲಾಂಗ್ ಬ್ಯಾಕ್ ಸುಮಾರು 10-12 ವರ್ಷ ಆದ ನಂತರ ನಾವೆಲ್ಲ ಒಟ್ಟಿಗೆ ಸೇರ್ತಾ ಇದ್ದೀವಿ. BOMಗೆ ಬೇರೆ ಬೇರೆ ವಿಷಯದಲ್ಲಿ ಸೇರ್ತಾ ಇರ್ತೀವಿ, ಅದು ಬೇರೆ. ಆದರೆ BOM ಯಾಕಂದರೆ ಅದ್ರ ರುಚಿ ಯಾರಿಗೆ ಗೊತ್ತೋ ಅದನ್ನು ಚೆನ್ನಾಗಿ ಯೂಸ್ ಮಾಡ್ಕೋತಾರೆ. ಇನ್ನು ಕೆಲವರಿಗೆ ಆ ವಾತಾವರಣದಲ್ಲಿ ಬೆಳೆದಿಲ್ಲ, ಅವರು ಆ ವಾತಾವರಣನೇ ನೋಡಿಲ್ಲ. ಹಾಗಾಗಿ ಆ ವಾತಾವರಣ ಹೇಗಿರುತ್ತೆ, ಆ ಒಬ್ಬೊಬ್ಬ ಲೀಡ್ರ ಒಂದು ಎಕ್ಸ್ಪೀರಿಯನ್ಸ್ ಯಾವ ಥರ ಇರುತ್ತೆ. ಓಕೆ, ಅವತ್ತು ನೋಡೋಕೆ ಬಂದಂಥ ವ್ಯಕ್ತಿ ಓಕೆ ಇವತ್ತು ಅವ್ರ ಲೈಫಲ್ಲಿ ಬೆಳೆದು ನಿಂತು ಅವ್ರು ಯಾವ ಥರ ಇವತ್ತು ಆ ದಾರಿಲಿ ಬಂದರು ಅನ್ನೋದು ನಿಮಗೆಲ್ಲ ಒಂದು ಕ್ಲಿಯರಿಟಿ ಸಿಗುತ್ತೆ. ಓಕೆ, ಎಲ್ಲರೂ ಸೇರೋಣ, ಈ ಒಂದು ಶೋನ ದೊಡ್ಡ ಮಟ್ಟಕ್ಕೆ ತೊಗೊಂಡೋಗೋಣ. ಹಾಗೆ ನಮ್ಮ ಸಮೀರ್ ಸರ್ ಏನು ಅಂದ್ಕೊಂಡಿದ್ದಾರೆ, ಓಕೆ 20,000 ಒಂದು ಡೈರೆಕ್ಟ್ರು, ಅದಕ್ಕೆಲ್ಲರೂ ಕೂಡ ನಾವೆಲ್ಲರೂ ಟೀಮ್ ವರ್ಕಿಂದ ನಮ್ಮ ಕರ್ನಾಟಕದಿಂದ 5,000 ಡೈರೆಕ್ಟರ್ಸ್ನ ಶತಾಯ ಗತಾಯ ನಾವು ಪ್ರಯತ್ನ ಕೊಟ್ಟು ಕೊಡೋಣ, ಒಂದು ಇತಿಹಾಸ ನಿರ್ಮಾಣ ಮಾಡೋಣ. ಎಲ್ಲರೂ ಅವತ್ತು ಭಾನುವಾರ ಭೇಟಿಯಾಗೋಕ್ಕೆ ಎಲ್ಲ ಲೀಡ್ರಿಗೂ ನಾವೆಲ್ಲ ಕಾಯ್ತಾ ಇದ್ದೀವಿ. ನಾನಂತೂ ತುಂಬ ಎಕ್ಸೈಟ್ಮೆಂಟಲ್ಲಿ ಕಾಯ್ತಾ ಇದ್ದೀನಿ. ಯಾಕಂದರೆ ಆಫ್ಟರ್ ಲಾಂಗ್ ಬ್ಯಾಕ್ ಎಲ್ಲ ಒಟ್ಟಿಗೆ ಸೇರ್ತಾ ಇರೋದು. ಆ ವೇದಿಕೆ ಹೆಂಗಿರುತ್ತೆ, ವೇದಿಕೆಯಲ್ಲಿ ಸ್ಪೀಚ್ಗಳು ಹೆಂಗಿರುತ್ತೆ, ಬೇರೆ ನಮ್ಮ ಲೀಡರ್ಗಳ ಸ್ಪೀಚ್ ಹೆಂಗಿರುತ್ತೆ, ತುಂಬ ಜನ ಟೆಸ್ಟ್ ಮನಿ ನಾನು ಕೇಳಿಲ್ಲ. ಓಕೆ, ನಾನೇ ಕುತೂಹಲವಾಗಿ ಕಾಯ್ತಾ ಇದ್ದೀನಿ. ವೆಲ್ಕಮ್, ಎಲ್ಲರೂ ಸೇರೋಣ, ಧಮಾಕ ಮಾಡೋಣ, ಉಡಾಯಿಸೋಣ ಇದೇ ಭಾನುವಾರ. ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್.